ಈಗ ನಿಮ್ಮ ಸಂಸ್ಥೆಗೆ ನೋಡೋದಂದ್ರೆ ಈಗ ಐರೈಸ್ ಪ್ರೋ ಅಂತ ನೇಮ್ ಇಟ್ಟಿದ್ದೀರಿ. ತುಂಬಾ ಜನರಿಗೆ ಯಾವುದೇ ಒಂದು ಸಂಸ್ಥೆಗೆ ಒಂದು ಪ್ರಾಮಿಸಿಂಗ್ ಅಂತ ಅನ್ಸ್ಬೇಕು, ಅದು ನಿಮ್ಮಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ನೀವು ಈಗ ಹಿಂದೆ ಸಿವಿಲ್ ಸರ್ವಿಸ್ ಅಲ್ಲಿ ಇದ್ದೀರಿ, ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಕಮಿಷನರ್ಗಳು ಕೂಡ ಆಗಿದ್ದಾರೆ. ಸೊ ಅದೆಲ್ಲವನ್ನ ಬಿಟ್ಟು ಏನೋ ಒಂದು ಧ್ಯೇಯ ದೋಷದಿಂದ ನೀವು ಈ ಒಂದು ಸಂಸ್ಥೆಯನ್ನು ಕಟ್ ಹಾಕಿದ್ದೀರಿ. ಈ ಬಗ್ಗೆ ಮಾತನಾಡೋದಾದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಈಗ ನಿಮ್ಮ ಮಾಧ್ಯಮದಲ್ಲೂ ಇರೋವಂಥವ್ರು ಎಷ್ಟೋ ಜನ ನನಗೆ ಗೆಳೆಯರು, ನನ್ನ ಹುಡುಗರು, ನನ್ನ ಬಳಗದವರು. ನನ್ನಲ್ಲಿ ಒಂದು ಮೊದಲಿಂದಲೂ ಒಂದು ಕಾಡ್ತಾ ಇದೆ ಶಕುಂತಲಾಜಿ, ಸೀರಿಯಸ್ ಆಗಿ, ಭಾಳ ಸಿನ್ಸಿಯರ್ ಆಗಿ. ನಾವು ಬಡತನದಿಂದ ಬಂದಿದ್ದೀವಿ, ಹಳ್ಳಿಯಿಂದ ಬಂದಿದ್ದೀವಿ, ಮತ್ತು ಯಾವುದೇ ಹಿನ್ನೆಲೆ ಇಲ್ಲದೆ ಬಂದಿದ್ದೀವಿ. ನಮಗೆ ಭಗವಂತ ಹೇಗೋ ಹಿಡ್ದ, ನನ್ನ ತಾಯಿ ನನಗೆ ಹೇಳ್ಕೊಟ್ಟಂಥ ಮಾರ್ಗದರ್ಶನದಿಂದ ಒಂದು ಹಂತಕ್ಕೆ ನಾವು ಬಂದವು. ಬಟ್ ನನಗೇನಾಗ್ತಿದೆ, 2009, 10 ಎಲ್ಲ ನಾನು ಈವನ್ ಮುಖ್ಯಮಂತ್ರಿಗಳು ಅಂಥವ್ರ ಜೊತೆಗೂ ನಾನು ಇದ್ದಾಗಲೂ ನಂಗೆ ಅರ್ಥ ಆಗಿದ್ದಿಷ್ಟೇ. ಇವತ್ತು ನೇಪಾಳ ಮತ್ತು ಬಾಂಗ್ಲಾದೇಶಲ್ಲಿ ಏನು ಒತ್ತಡದ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ, ಅನ್ರೆಸ್ಟ್ ಏನು ನಿರ್ಮಾಣ ಆಗಿದೆ, ನನ್ನ ದೇಶದಲ್ಲಿ ಅದು ಬಂದ್ಬಿಡುತ್ತಾ ಅನ್ನೋ ಆತಂಕ ನಂಗೆ 2009, 10ರಲ್ಲಿ ಶುರುವಾಗಿತ್ತು. ಯಾಕೆ ಅನ್ರೆಸ್ಟ್ ಬರ್ತಾ ಇದೆ ಅಂದರೆ ಅನ್ಎಂಪ್ಲಾಯ್ಮೆಂಟಿಂದ, ಅನ್ಎಂಪ್ಲಾಯಬಿಲಿಟಿಯಿಂದ. ಅನ್ಎಂಪ್ಲಾಯ್ಮೆಂಟ್ ಯಾಕೆ ಬರ್ತಾ ಇದೆ, ಅನ್ಎಂಪ್ಲಾಯಬಿಲಿಟಿ ಯಾಕೆ ಬರ್ತಾ ಇದೆ ನಾವು ಹುಡುಕಕ್ಕೆ ಹೊರಟಾಗ, ಮಾರ್ಕ್ಸ್ ಒಂದೇ ಮಾನದಂಡ ಆಗಿದ್ದರೆ ಎಲ್ಲರೂ ಯಶಸ್ಸಾಗಬೇಕಿತ್ತು, ಎಲ್ಲರೂ ಡಿಗ್ರಿ ಮೂಲಕ ಅವ್ರು ಗೆಲ್ಬೋದಿತ್ತು. ಬಟ್ ಮಾರ್ಕ್ಸ್ ಒಂದೇ ಮಾನದಂಡ ಅಲ್ಲ ಅಂತ ನನಗೆ ಯಾವಾಗ ಅನಿಸ್ತು, ಆಗ ನಾನು ಅದರ ಮಾರ್ಕ್ಸ್ ಮೂಲ ಕಾರಣ ಏನೋ, ಯಶಸ್ಸು ಮೂಲ ಕಾರಣ ಏನೋ ಅಂತ ಹೊರಟೆ. ನಾನು ವಿವೇಕಾನಂದರನ್ನ ಭಾಳ ದೊಡ್ಡ ಅನುಯಾಯಿ, ನಾನು ರಾಮಕೃಷ್ಣಾಶ್ರಮ ಮೈಸೂರಲ್ಲಿ ಓದಂಥವನು. ಇಂಥ ಪರಿಸ್ಥಿತಿಯಲ್ಲಿ ನಂಗೆ ಅರ್ಥ ಆಗಿದ್ದೇನು ಅಂದರೆ, ನಾವು ಮಾರ್ಕ್ಸ್ಗಿಂತ ಆಳವಾಗಿರೋದೇನು. ಆಗ ನನಗೆ ಬಂದಂಥ ಅನಾಲಜಿ ಏನು ಅಂದರೆ, ಫಲ ನೋಡ್ತೀರಾ, ಮರ ನೋಡ್ತೀರಾ, ಅದರೊಳಗಿರೋ ಎಲೆ ನೋಡ್ತೀರಾ, ಕಾಂಡ ನೋಡ್ತೀರಾ. ಬಟ್ ಅವೆಲ್ಲದಕ್ಕೂ ಕಾರಣ ಏನು, ಬೇರು. ಬೇರು ಕಣ್ಣು ಕಾಣಲಿಲ್ಲ ಅಂದ ತಕ್ಷಣ ಬೇರು ಇಲ್ಲ ಅಂತ ನೀವು ಹೇಳೋಕ್ಕಾಗುತ್ತಾ? ಕರೆಕ್ಟ್. ಹಾಗಾದ್ರೆ ಮನುಷ್ಯನೊಳಗಿರೋಂಥ ಬೇರು ಯಾವುದು? ಇವ್ರು ಹಿಡನ್ ಪೊಟೆನ್ಷಿಯಲ್ ಅಂತ ಹೋದ್ರು. ಮನುಷ್ಯನೊಳಗಿರೋ ಬೇರನ್ನು ನಾವು ಕಂಡುಹಿಡಿದೇ ಇದ್ದರೆ, ಮನುಷ್ಯನೊಳಗಿರೋ ಬೇರಿಗೆ ನಾವು ಡಿಫೈನ್ ಮಾಡದೇ ಇದ್ದರೆ, ನಮ್ಮ ಮಕ್ಕಳು ಇದೇ ರೀತಿ ಅನಿಶ್ಚಿತತೆಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಈ ಒಂದು ನೋವು ಇಟ್ಕೊಂಡು ನಾವು ಸಾವಿರಾರು ಮಕ್ಕಳು ಇಲ್ಲಿವರೆಗೂ ನಾವು ಒಂದು 10,500 ಬೇರೆ ಬೇರೆ ಏಜ್ ಮಕ್ಕಳ ಜೊತೆಗೆ ನಾವು ವರ್ಕ್ ಮಾಡಿ, ದಿಸ್ ಹ್ಯಾಸ್ ಬಿಕಮ್ ಎ ಪ್ರೂವನ್ ಸಕ್ಸಸ್ಫುಲ್ ಮೆಥಡಾಲಜಿ. ಐ ಡೋಂಟ್ ಇವನ್ ಸೇ ಇಟ್ಸ್ ಎ ಪ್ರೋಗ್ರಾಮ್, ಇಟ್ಸ್ ಎ ಮೆಥಡಾಲಜಿ. ಆ ಮೆಥಡಾಲಜಿ ಏನು ಅಂತ ಕೇಳಿದ್ರೆ, S64 ಇದೆಯಲ್ಲ, ಈ ಎಸೆನ್ಷಿಯಲ್ ಎಬಿಲಿಟೀಸ್ನ ಫಸ್ಟು ನಿಮ್ಮಲ್ಲಿ ನಾವು ಅಳಿತೀವಿ. IASಗೆ ಯಾವ್ಯಾವುದೋ ಮಾನದಂಡಗಳಿದೆ ಸೈಂಟಿಫಿಕ್ ಆಗಿ. IAS ನೀವು ಕ್ವಾಲಿಫೈ ಆಗಬೇಕು ಅಂದರೆ ನಿನ್ನಲ್ಲಿ ಏನೇನೋ ಗುಣ ಸಾಮರ್ಥ್ಯಗಳು ಇರಬೇಕು ಅನ್ನೋದು ಫಸ್ಟ್ ಅಸೆಸ್ ಮಾಡ್ತೀವಿ, ಮಾರ್ಕ್ಸ್ ಅಲ್ಲ. ಆ ಗುಣ ಸಾಮರ್ಥ್ಯಗಳಲ್ಲಿ ನೀವು ನೋಡಿದ್ರೆ ಆ ಎಬಿಲಿಟೀಸ್ನ, ಈಗ ಉದಾಹರಣೆಗೆ ಕಾನ್ಸಂಟ್ರೇಷನ್, IAS ಪ್ರಿಲಿಮ್ಸ್, ಈ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಏನು ಹೇಳಿದೆ, ಇದರಲ್ಲಿ 4 ಭಾಳ ಮೂಲಭೂತವಾದ ಪಿಲ್ಲರ್ಸ್ ಪೈಕಿ ಪ್ರಿಲಿಮ್ಸ್ ಪಾಸ್ ಆಗೋಕ್ಕೆ ನಿನಗೆ ಬೇಕಾಗಿರೋದು ಆಪ್ಟಿಟ್ಯೂಡ್ ಮತ್ತು ಎಕ್ಸಿಕ್ಯೂಷನ್.